ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 12 ಏಪ್ರಿಲ್ 2026ರಂದು ನಡೆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು. ಸೊ ಈ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಾಗೂ ಪರಿಸರ ವಿಜ್ಞಾನ ಹಾಗೂ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ನೀವಿನ್ನೂ ಆ ಒಂದು ಉತ್ತರಗಳನ್ನು ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋಗಳನ್ನು ನೋಡೋ ಮುಖಾಂತರ ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಬೋದು. ಹಾಗಾದರೆ ಈಗ ಈ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಸೊ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂಗ್ಲೀಷ್ ವಿಷಯದ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆ ಹೀಗಿದೆ: ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮರೀಸ್ ಇನ್ ದಿಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾದರೆ ಇಲ್ಲಿ ಡೈರಿ ಅನ್ನುವಂಥದ್ದನ್ನು ತುಂಬಬೇಕು ನೀವು. ಆದರೆ ನಿಮಗೆ ಈ ಡೈರಿ ಅನ್ನುವ ಪದದ ಸರಿಯಾದ ಸ್ಪೆಲ್ಲಿಂಗ್ ಗೊತ್ತಿರಬೇಕು. ಸೊ ಹಾಗಾದರೆ ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಇರುವಂಥದ್ದು ಆಪ್ಷನ್ ಬಿ ಅಲ್ಲಿ ಇದೆ, DIARY. ಹೌದಾ? ಸೊ ಹಾಗಾದರೆ ಉತ್ತರ DIARY ಅನ್ನುವಂಥದ್ದು. ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಡೈರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ. ಸೊ ಈ ವಿಡಿಯೋ ಮುಗಿದ ಮೇಲೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಇಂಗ್ಲೀಷ್ಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅನ್ನೋದನ್ನು ತಪ್ಪದೇ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ. ಸೊ ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದೆ ನಾನು 1000 ಜನ, 2000 ಜನ ಆ ಒಂದು ವಿಡಿಯೋಗಳನ್ನು ನೋಡಿದ್ದೀರಾ. ಹೌದಾ? ಬಟ್ ಲೈಕ್ ಮಾತ್ರ 40-50 ಇಷ್ಟೇ ಇದೆ. ಹೌದಾ? ಸೊ ಹಾಗಾದರೆ ನಿಮಗೆ ಈ ಒಂದು ವಿಡಿಯೋದಿಂದ ಉಪಯೋಗ ಆಗ್ತಿಲ್ವಾ? ಓಕೆ, ಉಪಯೋಗ ಆಗಿದ್ದರೆ ಒಂದು ಲೈಕ್ ಕೊಡೋ ಮುಖಾಂತರ ನೀವು ಅದನ್ನು ನಮಗೆ ಹೇಳ್ಬೋದು. ಓಕೆ. ಸೊ ಹಾಗಾಗಿ ನಮ್ಮ ಎಫರ್ಟನ್ನು ಕನ್ಸಿಡರ್ ಮಾಡಿ ನಮಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಸಹ ಖುಷಿ ಆಗುತ್ತೆ. ಇದೇ ತೆರನಾದಂತಹ ವಿಡಿಯೋಗಳನ್ನ ಇನ್ನಷ್ಟು ಒಂದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಸಿಕ್ಕಂತಾಗುತ್ತದೆ. ಸೊ ಹಾಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ಬಿ ಅಲ್ಲಿ ಇರುವಂಥದ್ದು ಡೈರಿ. ಹೌದಾ? ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡೋಣ. ಟೇಕ್ ಯುವರ್ ಟಿಕೆಟ್ಸ್. ಓಕೆ, ಟೇಕ್ ಯುವರ್ ಟಿಕೆಟ್ಸ್. ದ ಅಬೌವ್ ಸೆಂಟೆನ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಂತ ಕೊಟ್ಟಿದ್ದಾರೆ. ಇಂಟ್ರಾಗೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಲ್ಲಿ ಇರುವಂಥದ್ದು ಇಂಪರೇಟಿವ್ ಸೆಂಟೆನ್ಸ್. ಹೌದಾ? ಟೇಕ್ ಯುವರ್ ಟಿಕೆಟ್ಸ್ ಅಂದರೆ ಒಂದು ರೀತಿಯಾಗಿ ಈ ಕಮಾಂಡನ್ನು ನೀಡುವಂಥದ್ದು ಇದು. ಹೌದಾ? ಕಮಾಂಡ್ ಆಜ್ಞೆಯನ್ನು ಮಾಡುವಂತಹ ಸೆಂಟೆನ್ಸ್ಗಳು ಯಾವ ಇರ್ತವೆ ಅವುಗಳಿಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಟೇಕ್ ಯುವರ್ ಟಿಕೆಟ್ಸ್ ಅಂದರೆ ನಿನ್ನ ಟಿಕೆಟ್ಗಳನ್ನು ತೆಗೆದುಕೋ ಅಂತ ಹೇಳಿದ ಹಾಗೆ. ಹೌದಾ? ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡೋಣ. ಓಕೆ. ಸೊ ಏನಿದೆ 23ನೇ ಪ್ರಶ್ನೆ ಅಂತಂದರೆ, ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಡ್ಯಾಶ್ ದ ನಮ್ಮ ಮೆಟ್ರೋ ಅಂತ ಇದೆ. ಹಾಗಾದರೆ ಇಲ್ಲಿ ಈ ಪ್ರಿಪೋಸಿಷನ್ನ ನಾವು ಇಲ್ಲಿ ತುಂಬಬೇಕು. ಹೌದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ಓಕೆ. ಆನ್ ಅ ಟ್ರೈನ್, ಆನ್ ಅ ಬಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಮೆಟ್ರೋ ಅನ್ನೋದು ಟ್ರೈನ್, ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಹಾಗಾಗಿ ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ಓಕೆ. ನೆಕ್ಸ್ಟ್ 24ನೇ ಪ್ರಶ್ನೆ. ದ ಅದರ್ ಜೆಂಡರ್ ಫಾರ್ಮ್ ಆಫ್ ಡ್ಯೂಕ್ ಅಂತ ಕೇಳಿದ್ದಾರೆ. ಓಕೆ. ಸೊ ಡ್ಯೂಕ್ ಅನ್ನುವಂಥದ್ದು ಒಂದು ಪುರುಷಲಿಂಗವನ್ನು ಸೂಚಿಸುವಂತಹ ಒಂದು ಪದ. ಹೌದಾ? ಸೊ ಹಾಗಾದರೆ ಈ ಡ್ಯೂಕ್ ಪದದ ಸ್ತ್ರೀಲಿಂಗ ರೂಪ ಅಥವಾ ಫೆಮಿನೈನ್ ಜೆಂಡರ್ ಏನು ಅಂತ ನೋಡೋದಾದರೆ ಆಪ್ಷನ್ ಬಿ ಯಲ್ಲಿರುವಂಥದ್ದು ಡಚಸ್ ಅನ್ನುವಂಥದ್ದು. ಓಕೆ. 24ನೇದು ಬಿ ಆಯಿತು. 25ನೇ ಪ್ರಶ್ನೆಯನ್ನು ನೋಡೋಣ. ಓಕೆ. ಸೊ 25ನೇ ಪ್ರಶ್ನೆ ಏನಿದೆ ಅಂತಂದರೆ, ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೇನಿಂಗ್ ಅಂತ ಹೇಳಿದ್ದಾರೆ. ದ ಸೂಟೇಬಲ್ ಕಂಜಂಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ. ನೀವು ಮೊದಲಿಗೆ ಈ ಒಂದು ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೇನಿಂಗ್ ಅಂದರೆ ನಾನು ಉದ್ಯಾನವನಕ್ಕೆ ಹೋಗುತ್ತೇನೆ. ಯಾವಾಗ? ಮಳೆ ನಿಂತರೆ ಮಾತ್ರ. ಒಂದು ವೇಳೆ ಮಳೆ ನಿಂತರೆ ಮಾತ್ರ ಉದ್ಯಾನವನಕ್ಕೆ ಹೋಗ್ತೇನೆ ಅಂತ. ಓಕೆ. ಸೊ ಹಾಗಾದರೆ ಇಲ್ಲಿ ಏನು ಬರಿಬೋದು ಅಂತಂದರೆ
ಇಫ್ ಅನ್ನುವಂಥದ್ದು ಬರಿಬೋದು ನಾವು. ಓಕೆ, ಐ ವಿಲ್ ಗೋ ಟು ದ ಪಾರ್ಕ್ ಇಫ್ ಇಟ್ ಸ್ಟಾಪ್ಸ್ ರೇನಿಂಗ್. ಓಕೆ, ಮಳೆ ಬರುವುದು ಅಥವಾ ಏನು ಮಳೆ ಬರ್ತಾ ಇದೆ ಅದು ನಿಂತರೆ ಮಾತ್ರ ನಾನು ಪಾರ್ಕಿಗೆ ಹೋಗ್ತೇನೆ ಅಂತ ಅರ್ಥ ಆಗುತ್ತೆ. 26ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಲಗೇಜ್ ಅಂತ. ಓಕೆ, ಲಗೇಜ್ ಅಂತಂದ್ರೇನು? ಸರಕುಗಳು ಅಥವಾ ಬ್ಯಾಗ್ಗಳು ಅಂತ ಅರ್ಥ ಬರುತ್ತೆ, ಹೌದಾ? ಸೊ ಲಗೇಜ್ ಅನ್ನೋದು ಅನ್ಕೌಂಟೇಬಲ್ ನೌನ್. ಅದನ್ನು ಕೌಂಟೇಬಲ್ ನೌನ್ ಅಲ್ಲ, ಅದು ಅನ್ಕೌಂಟೇಬಲ್ ಅಂದರೆ ಎಣಿಕೆ ಮಾಡಲು ಬರೋದಿಲ್ಲ ಅಂತ ಅರ್ಥ. ಓಕೆ, ಅನ್ಕೌಂಟೇಬಲ್ ನೌನ್ ಅದು ಯಾವುದು? ಲಗೇಜ್ ಅನ್ನುವಂಥದ್ದು. ಸೊ ಹಾಗಾದರೆ ಇದರ ಪ್ಲೂರಲ್ ಫಾರ್ಮ್ ಬಹುವಚನ ರೂಪ ಯಾವುದು ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಎ ಅಲ್ಲಿ ಇರುವಂಥದ್ದು ಲಗೇಜ್. ಓಕೆ, ಅಂದರೆ ಲಗೇಜ್ಗೆ ನೀವು ಮತ್ತೆ ಇದಕ್ಕೆ ಮುಂದೆ ಎಸ್ ಸೇರಿಸಿ ಪ್ಲೂರಲ್ ಫಾರ್ಮ್ ಮಾಡ್ತೀನಿ ಅಂತಂದರೆ ತಪ್ಪು. ಸೊ ಲಗೇಜ್ಗೆ ಪ್ಲೂರಲ್ ಫಾರ್ಮ್ ಬಹುವಚನ ರೂಪನೂ ಲಗೇಜೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ. ಸೊ 27ನೇ ಪ್ರಶ್ನೆ ನೋಡಿ. 27ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಸೊ ಈ ಮುಂಬರುವಂತಹ ವಿಡಿಯೋಗಳಲ್ಲಿ ನಾವು ಈ ಒಂದು ಸೈನಿಕ ಶಾಲೆಗೆ ಸಂಬಂಧಿಸಿದ ಹಾಗೆ, ಆಮೇಲೆ ಅಂದರೆ ಈ ಮುಂಬರುವಂತಹ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಾ, 4ನೇ ತರಗತಿ 5ನೇ ತರಗತಿ ಯಾರೆಲ್ಲ ಇದ್ದೀರಾ, ಸೊ ಅವರು ಈ ಒಂದು ಪರೀಕ್ಷೆಗಳಿಗೆ, ಫಾರ್ ಎಕ್ಸಾಂಪಲ್ ಸೈನಿಕ ಶಾಲೆ, ನವೋದಯ ಶಾಲೆ, ಮೊರಾರ್ಜಿ, ಆದರ್ಶ ವಿದ್ಯಾಲಯ, ಈ ರೀತಿ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಚಾನಲ್ನಿಂದ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಯಾರೆಲ್ಲ 4ನೇ ತರಗತಿ 5ನೇ ತರಗತಿಯಲ್ಲಿ ಇದ್ದೀರಾ, ಸೊ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಮಾಹಿತಿಗಳು ನಿಮಗೆ ಆದಷ್ಟು ಬೇಗನೆ ತಲುಪಬೇಕು ಅಂತ ಇದ್ದರೆ ನಮ್ಮ ವಾಟ್ಸಪ್ ಗುಂಪನ್ನು ನೀವು ಜಾಯ್ನ್ ಆಗ್ಬೋದು. ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗುಂಪನ್ನು ಸಹ ಜಾಯ್ನ್ ಆಗ್ಬೋದು. ಈ ಒಂದು QR ಕೋಡಿಂದ ನಿಮಗೆ ಜಾಯ್ನ್ ಆಗಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಈ ಒಂದು ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ಮೆಸೇಜ್ ಮಾಡಿ, ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ಆ ಒಂದು ನಮ್ಮ ಗುಂಪಿಗೆ ಇದನ್ನು ನಿಮ್ಮ ನಂಬರನ್ನು ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆವರೆಗೂ ಮಾಡಿದ್ವಿ ನಾವು. ಓಕೆ, 27ನೇ ಪ್ರಶ್ನೆ. ಆ್ಯಡ್ ಅ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪರ್ಫೆಕ್ಟ್ ಅಂತ ಹೇಳಿದ್ದಾರೆ. ಓಕೆ, ಪ್ರಿಫಿಕ್ಸ್ ಅಂತಂದ್ರೇನು ನೋಡಿರಿ. ಪ್ರಿಫಿಕ್ಸಲ್ಲಿ ಫಸ್ಟ್ ಅನ್ನುವಾಗ ಫ ಅನ್ನುವಂಥದ್ದು ಬರ್ತದಲ್ಲ, ಪ್ರಿಫಿಕ್ಸ್ ಅಂತ ಓದುವಾಗ ಫ್ರೀ ಫ ಅನ್ನುವಂಥ ಬರ್ತದೆ. ಓಕೆ, ಫಸ್ಟ್ ಫ್ರೀ. ಓಕೆ, ಪ್ರಿಫಿಕ್ಸ್ ಅಂತಂದರೆ ನಾವು ಈ ಒಂದು ವರ್ಡ್ ಏನಿದೆ ಇದರ ಮೊದಲು ಒಂದು ಏನನ್ನು ನಾವು ಸೂಟೇಬಲ್ ಪ್ರಿಫಿಕ್ಸನ್ನು, ಅಂದರೆ ಮೊದಲಿಗೆ ಒಂದು ಇಂಗ್ಲೀಷ್ ಆಲ್ಫಾಬೆಟನ್ನು ನಾವು ಸೇರಿಸ್ಬೇಕು ಅಥವಾ ಸ್ಪೆಲ್ಲಿಂಗನ್ನು ಸೇರಿಸ್ಬೇಕು ಅಂತ ಅರ್ಥ. ಒಂದು ವೇಳೆ ಸಫಿಕ್ಸ್, ಓಕೆ, ಸಫಿಕ್ಸನ್ನು ಸೇರಿಸಿ ಅಂತಂದರೆ ಈ ಒಂದು ಯಾವುದಾದ್ರೂ ವರ್ಡ್ ಇದೆ ಅಂದ್ಕೊಳ್ರಿ, ಇದೇ ವರ್ಡು ಇದರ ನಂತರ ಸೇರಿಸುವಂಥದ್ದು. ಓಕೆ, ಪ್ರಿಫಿಕ್ಸ್ ಅಂತಂದರೆ ಫಸ್ಟ್ ಅಂದರೆ ಮೊದಲಿಗೆ ಸೇರಿಸುವಂಥದ್ದು. ಸಫಿಕ್ಸ್ ಅಂತಂದರೆ ಆ ಒಂದು ವರ್ಡ್ ಆದ ನಂತರ ಸೇರಿಸುವಂಥದ್ದು. ಹೌದಾ? ಇಲ್ಲಿ ಏನು ಕೇಳಿದ್ದಾರೆ? ಪ್ರಿಫಿಕ್ಸ್ ಕೇಳಿದ್ದಾರೆ. ಸೊ ಹಾಗಂದರೆ ನಾವು ಇಲ್ಲಿ ಮೊದಲಿಗೆ ಸೇರಿಸ್ಬೇಕು ಅಂತ ಅರ್ಥ. ಹೌದಾ? ಸೊ ಪ್ರಿಫಿಕ್ಸ್ ಯಾವುದು ಇಲ್ಲಿ ಸರಿಯಾಗಿ ಹೊಂದುತ್ತೆ ಅಂತಂದರೆ ಇದಕ್ಕೆ IM ಅನ್ನುವಂಥದ್ದನ್ನು ನಾವು ಸೇರಿಸ್ಬೇಕು. ಓಕೆ, ಪರ್ಫೆಕ್ಟ್ ಅಂತಂದರೆ ಅವನು ಪರ್ಫೆಕ್ಟ್ ಇದ್ದಾನೆ ಅಂತ ಅರ್ಥ. ಇಂಪರ್ಫೆಕ್ಟ್ ಅಂತಂದರೆ ಪರ್ಫೆಕ್ಟ್ ಇಲ್ಲ, ವಿರುದ್ಧ ಪದ ಅಂತ ಅರ್ಥ ಆಗುತ್ತೆ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಇಂಪರ್ಫೆಕ್ಟ್ ಅನ್ನುವಂಥದ್ದು. ಓಕೆ, 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಪರ್ಫೆಕ್ಟ್. ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. ಒನ್ ಹೂ ಕೆನಾಟ್ ರೀಡ್ ಆರ್ ರೈಟ್ ಅಂತ ಕೇಳಿದ್ದಾರೆ. ಅಂದರೆ ಮನುಷ್ಯನಿಗೆ ಓದಲು ಹಾಗೂ ಬರೆಯಲು ಬರ್ತಿಲ್ಲ ಅಂತಂದರೆ ಅವರಿಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅನಕ್ಷರಸ್ಥ ಅಂತ ಕರಿತೀವಿ. ಸೊ ಅನಕ್ಷರಸ್ಥನಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತಂದರೆ ಇಲ್ಲಿಟರೇಟ್. ಓಕೆ, ಇಲ್ಲಿಟರೇಟ್. ಓಕೆ, ಒಂದು ವೇಳೆ ಲಿಟರೇಟ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ, ಲಿಟರೇಟ್ ಅಂತಂದರೆ ಅಕ್ಷರಸ್ಥ. ಅದೇ ಇದನ್ನು ತೆಗೆದುಬಿಟ್ರೆ ಇಲ್ಲಿಟರೇಟ್ ಅಂತಂದರೆ ಅನಕ್ಷರಸ್ಥ, ಓದಲು ಬರೆಯಲು ಬಾರದೇ ಇರುವಂಥವ. ಓಕೆ, ಇಲ್ಲಿಟರೇಟ್. ನೆಕ್ಸ್ಟ್ 29ನೇ ಪ್ರಶ್ನೆಯನ್ನು ನೋಡೋಣ. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಒಂದು ಆಪ್ಷನ್ನಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇದೆ ಅಂತ ಕೇಳಿದ್ದಾರೆ. ಪ್ರೆಸೆಂಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಓಕೆ, ಸೊ PRESENT. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ, ಪ್ರೆಸೆಂಟ್ ಅನ್ನುವಂಥದ್ದು. ಆಪ್ಷನ್ ಬಿ ಪ್ರೆಸೆಂಟ್ ಸರಿಯಾದ ಉತ್ತರ. 30ನೇ ಪ್ರಶ್ನೆ ನೋಡಿ.
ಏನಿದೆ ಅಂತಂದರೆ ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಫ್ರಮ್ ಸಕ್ಸಸ್ ದ ಅಬೋವ್ ಸ್ಟೇಟ್ಮೆಂಟ್ ಮೀನ್ಸ್ ಅಂತ ಹೇಳಿದ್ದಾರೆ. ಅಂದರೆ ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಫ್ರಮ್ ಸಕ್ಸಸ್ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ನಾವು ಸೋಲಿನಿಂದ ಕಲಿತೀವಿ, ಗೆಲುವಿನಿಂದ ಅಲ್ಲ ಅಂತ. ಓಕೆ, ಹಾಗಾದರೆ ಇದರ ಅರ್ಥವನ್ನು ಕೇಳಿದಾರೆ ಅವರು. ಸೊ ಅರ್ಥ ಏನು ಅಂತಂದರೆ ನೋಡೋಣ ಆಪ್ಷನ್ಗಳನ್ನ. ಫೇಲ್ಯೂರ್ ಈಸ್ ಇಂಪಾರ್ಟೆಂಟ್ ನಾಟ್ ಸಕ್ಸಸ್, ಅಂದರೆ ಸೋಲುವುದೇ ಇಂಪಾರ್ಟೆಂಟಾ, ಸಕ್ಸಸ್ ಇಂಪಾರ್ಟೆಂಟ್ ಅಲ್ವಾ? ಇದು ರಾಂಗ್. ಸಕ್ಸಸ್ ಈಸ್ ಇಂಪಾರ್ಟೆಂಟ್ ನಾಟ್ ಫೇಲ್ಯೂರ್, ಅಂದರೆ ಸಕ್ಸಸ್ ಮಾತ್ರ, ಅಂದರೆ ಗೆಲ್ಲುವುದು ಮಾತ್ರ ಇಂಪಾರ್ಟೆಂಟಾ, ಫೇಲ್ಯೂರ್ ಇಂಪಾರ್ಟೆಂಟ್ ಅಲ್ವಾ? ಇದು ರಾಂಗ್. ಸಕ್ಸಸ್ ಫಾಲೋಸ್ ಫೇಲ್ಯೂರ್ ಅಂತ ಹೇಳಿದ್ದಾರೆ. ಸಕ್ಸಸ್ ಫಾಲೋಸ್ ಫೇಲ್ಯೂರ್ ಅಂದರೆ ಈ ಒಂದು ಸೋಲನ್ನು ಸಕ್ಸಸ್ ಫಾಲೋ ಮಾಡುತ್ತೆ ಅಂತ. ಸೊ ಇದೂ ಆಗಬೇಕು ಅಂತ ಏನಿಲ್ಲ. ಬಟ್ ನೋಡಿ ಇಲ್ಲಿ ಫೇಲ್ಯೂರ್ ಟೀಚಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್ ಅಂತ. ಓಕೆ, ಸೊ ಅಂದರೆ ನಾವು ಸೋತಿದ್ದೇವೆ ಅಂತಂದರೆ ಆ ಸೋಲಿಕ್ಕೆ ಏನು ಕಾರಣ? ಓಕೆ, ಸೊ ಅದನ್ನು ನಾವು ತಿದ್ಕೊಂಡು ಏನು ಮಾಡ್ಬೋದು, ನಾವು ಮುಂದೆ ಗೆಲುವನ್ನು ಸಾಧಿಸ್ಬೋದು ಅಂತ ಈ ಒಂದು ಆಪ್ಷನ್ ಹೇಳ್ತಾ ಇದೆ. ಅಂದರೆ ಫೇಲ್ಯೂರ್ ಟೀಚಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್, ಅಂದರೆ ಹಿಂದೆ ನಾವು ಯಾವ ಕಾರಣಕ್ಕಾಗಿ ಸೋತಿದ್ವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಒಂದು ತಪ್ಪುಗಳನ್ನ ಮಾಡದೆ ನಾವು ಮುಂದುವರೆದಿದ್ದಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಫೇಲ್ಯೂರ್ ಟೀಚಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್ ಅನ್ನುವಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ ಆಯಿತು. 31ನೇ ಪ್ರಶ್ನೆ ಏನಿದೆ? 31ನೇ ಪ್ರಶ್ನೆ ಅಂತಂದರೆ ಇಟ್ ವಾಸ್ ಡ್ಯಾಶ್ ಆನರ್ ಟು ಮೀಟ್ ಯು, ಚೂಸ್ ದ ರೈಟ್ ಆರ್ಟಿಕಲ್ ಟು ಫಿಲ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ಸ್ ಎ, ಆ್ಯನ್, ದ, ನನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ಸ್ ಮತ್ತು ಓವೆಲ್ ಸೌಂಡ್ಸ್ ಅಂತ ಬರುತ್ತೆ, ಹೌದಾ? ಸೊ ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಇಡಬೇಕು, ಓವೆಲ್ ಸೌಂಡ್ ಬಂದಾಗ ಆ್ಯನ್ ಇಡಬೇಕು, ಹೌದಾ? ಬಟ್ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಸೊ ಇಲ್ಲಿ ಕಾನ್ಸೋನೆಂಟ್ ಇದೆ, ಸೊ ಹಾಗಾಗಿ ನಾವು ಎ ಅಥವಾ ದ ಇಟ್ಬಿಡೋಣ ಅಂತ ತಪ್ಪು ಮಾಡ್ತಾರೆ. ಇದು ತಪ್ಪು. ನೀವು ಹೇಗೆ ಓದ್ತೀರಾ ಆನರ್ ಅನ್ನೋದನ್ನು? ಹಾನರ್ ಅಂತ ಓದಲ್ಲ, ಆನರ್. ಓಕೆ, ಆನರ್ ಅನ್ನುವಂಥ ನಾನು ಇನ್ನೂ ಓದ್ತಾ ಇದ್ದೀನಿ ನೋಡಿ, ಆನರ್. ಸೊ ಇವಾಗ ಓವೆಲ್ ಸೌಂಡ್ ಬರ್ತಿದೆ, ಓ ಅನ್ನುವಂಥ ಓವೆಲ್ ಸೌಂಡ್ ಬರ್ತಿದೆ ಅಲ್ವಾ? ಸೊ ಓವೆಲ್ ಸೌಂಡ್ ಯಾವಾಗ ಬರುತ್ತೆ ಅವಾಗ ನಾವು ಆ್ಯನ್ ಅನ್ನುವಂಥದ್ದನ್ನು ಉಪಯೋಗ ಮಾಡಬೇಕು. ಸೊ ಹಾಗಾದರೆ ಇಟ್ ವಾಸ್ ಆ್ಯನ್ ಆನರ್ ಟು ಮೀಟ್ ಯು ಅನ್ನುವಂಥದ್ದು, ಹೌದಾ? ಸೊ ಇಲ್ಲಿ ಸೈಲೆಂಟ್ ಆಗುವಂಥದ್ದು, ಹೌದಾ? ನೆಕ್ಸ್ಟ್ 32ನೇ ಪ್ರಶ್ನೆ ನೋಡೋಣ. ಆಪ್ಷನ್ ಯಾವ್ದು ಸರಿಯಾಗಿತ್ತು ಇದರಲ್ಲಿ? ಆಪ್ಷನ್ ಬಿ. ಓಕೆ, ಆನ್ ಆನರ್. 32ನೇ ಪ್ರಶ್ನೆ. ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ ಡ್ಯಾಶ್ ಐ ಲಿವ್ ಇನ್ ದಾವಣಗೆರೆ, ಅಂದರೆ ನಮ್ಮ ನಿಜವಾದ ವಾಸಸ್ಥಳ ಅಥವಾ ನಮ್ಮ ಮೂಲ ಮನೆ ಇರುವುದು ಚಿತ್ರದುರ್ಗದಲ್ಲಿ, ಹೌದಾ? ಅಂದರೆ ನನ್ನ ನೇಟಿವ್ ಪ್ಲೇಸು ಚಿತ್ರದುರ್ಗ. ಬಟ್ ಆದರೆ ಐ ಲಿವ್ ಇನ್ ದಾವಣಗೆರೆ. ಓಕೆ, ಆದರೆ ನಾನು ಏನು ಮಾಡ್ತೀನಿ, ದಾವಣಗೆರೆಯಲ್ಲಿ ವಾಸ ಆಗಿದ್ದೇನೆ, ಹೌದಾ? ನನ್ನ ಸ್ವಂತ ಊರು ಚಿತ್ರದುರ್ಗ, ಆದರೆ ನಾನು ಈಗ ಇರುವುದು ದಾವಣಗೆರೆಯಲ್ಲಿ ಅಂತ ಈ ಒಂದು ಅರ್ಥ, ಹೌದಾ? ಆದರೆ ಅಂತ ಅಂದಲ್ಲ ನಾನು. ಸೊ ಹಾಗಾದರೆ ಬಟ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ, ಹೌದಾ? ಬಟ್. 33ನೇ ಪ್ರಶ್ನೆ ಏನಿದೆ? 33ನೇ ಪ್ರಶ್ನೆ ಅಂತ ನೋಡೋದಾದರೆ ಗಾನ್ವಿ ಆಲ್ವೇಸ್ ಡ್ಯಾಶ್, ಅಂದರೆ ಸ್ಪೀಕ್ ಅಂತ ಇದೆ, ಈ ಒಂದು ಇಲ್ಲಿ ತುಂಬಬೇಕಾಗತ್ತೆ, ಟ್ರೂತ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ಸೊ ಸ್ಪೀಕ್ ಅನ್ನುವಂಥದ್ದು ಒಂದು ವರ್ಬ್, ಅದರ ಕರೆಕ್ಟ್ ಫಾರ್ಮ್ನ ನೀವು ಇಲ್ಲಿ ತುಂಬಬೇಕು. ಸೊ ಗಾನ್ವಿ ಸ್ಪೀಕ್ಸ್ ಟ್ರೂತ್ ಅನ್ನುವಂಥದ್ದು ಸರಿಯಾಗಿ ಇರುವಂತಹ ಉತ್ತರ. ಗಾನವಿ ಸ್ಪೀಕ್ಸ್, ಹೌದಾ? ಯಾವಾಗ ಒಬ್ಬನೇ ಮನುಷ್ಯ ಇರ್ತಾನೋ ಅಥವಾ ಸಿಂಗಲ್ ಪರ್ಸನ್ ಇರ್ತಾನೋ ಅವಾಗ ನಾವು ಎಸ್ ಅನ್ನೋದನ್ನು ಜಾಯಿನ್ ಮಾಡಬೇಕಾಗತ್ತೆ, ಹೌದಾ? ಗಾನವಿ ಸ್ಪೀಕ್ಸ್ ಟ್ರೂತ್ ಅಂತ, ಹೌದಾ? ಸೊ 33ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 34ನೇ ನೋಡಿರಿ. 34ರಿಂದ 36ರವರೆಗೆ ಏನಿದ್ದಾವೆ ಪ್ರಶ್ನೆಗಳು ಪ್ಯಾರಾಗ್ರಾಫ್ ಬೇಸ್ಡ್ ಇದೆ. ಓಕೆ, ರೀಡ್ ದ ಪ್ಯಾರಾಗ್ರಾಫ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ ಕ್ವಶನ್ ನಂಬರ್ 34 to 36 ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ಕರೆಕ್ಟಾಗಿ ಈ ಒಂದು ಪ್ಯಾರಾಗ್ರಾಫನ್ನು ಓದಿ. ಓಕೆ, ಪಾಸ್ ಮಾಡಿ ಅಂದರೆ ನಿಲ್ಲಿಸಿ, ವಿಡಿಯೋನ ನಿಲ್ಲಿಸಿ ಈ ಒಂದು ಪ್ಯಾರಾಗ್ರಾಫ್ ಓದ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ಮುಂದಿನ ಪ್ಯಾರಾಗ್ರಾಫ್ ತೋರಿಸ್ತೀನಿ ನಾನೀಗ.
ಓಕೆ. ಮುಂದಿನ ಪ್ಯಾರಾಗ್ರಾಫ್ ಇದು ಓದಿ. ಓಕೆ, ನಾನೀಗ ಓದಿ ಹೇಳ್ತಿಲ್ಲ, ಯಾಕಂತಂದರೆ ಜಸ್ಟ್ ಇದು ಕೀ ಉತ್ತರಗಳ ವಿಡಿಯೋ ಆಗಿರೋದ್ರಿಂದ ಜಸ್ಟ್ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಈ ಮುಂಬರುವಂತಹ ವಿಡಿಯೋಗಳಲ್ಲಿ ನಾನು ಈ ಒಂದು ಪ್ಯಾರಾಗ್ರಾಫನ್ನು ಪೂರ್ತಿ ನಿಮಗೆ ಅರ್ಥ ಮಾಡಿಸಿ ಆ ನಂತರ ಉತ್ತರಗಳನ್ನು ಹೇಳುವಂಥದ್ದನ್ನು ಪ್ರಯತ್ನ ಮಾಡ್ತೇನೆ. ಓಕೆ, ಪಾಸ್ ಮಾಡಿ ಈ ಒಂದು ಪ್ಯಾರಾಗ್ರಾಫ್ ಓದಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಈಗ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ. ಏನಿದೆ ಅಂತಂದರೆ ಇಲ್ಲಿ ರೋಹನ್ ಡೆಮಾನ್ಸ್ಟ್ರೇಟೆಡ್ ಅ ಸ್ಮಾಲ್ ವಿಂಡ್ ಮಿಲ್ ದಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ಮಾಲ್ ಅಂತ ಇದೆ. ಓಕೆ, ಈ ಸ್ಮಾಲ್ ಏನಿದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಪ್ಷನ್ಗಳು ನೋಡ್ರಿ, ನೌನು, ವರ್ಬ್, ಆಡ್ವರ್ಬ್, ಆಡ್ಜೆಕ್ಟಿವ್ ಅಂತ ಇದೆ. ಸೊ ಇದು ಏನು ಅಂತಂದರೆ ಆಡ್ಜೆಕ್ಟಿವ್, ಹೌದಾ? ಸೊ ಆಡ್ಜೆಕ್ಟಿವ್ ಅಂದ್ರೇನು? ಆ್ಯನ್ ಆಡ್ಜೆಕ್ಟಿವ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ನೌನ್ ಅಂತ. ಅಂದರೆ ಆಡ್ಜೆಕ್ಟಿವ್ ಅಂತಂದರೆ ಅದು ಏನು ಮಾಡುತ್ತೆ ಅಂತಂದರೆ ನಾಮಪದವನ್ನು ವರ್ಣನೆ ಮಾಡುತ್ತೆ ಅಥವಾ ನಾಮಪದವನ್ನು ಮಾಡಿಫೈ ಮಾಡುತ್ತೆ, ಚೇಂಜ್ ಮಾಡುತ್ತೆ, ಹೌದಾ? ಸೊ ಹಾಗಾದರೆ ಇಲ್ಲಿ ನಾಮಪದ ಅಂತ ಹೇಳಿದೆ, ನೌನ್ ಅಂತ ಹೇಳಿದೆ. ಯಾವುದು ನೌನ್ ಇಲ್ಲಿ? ನೌನ್ ಅಂತಂದರೆ ವಿಂಡ್ ಮಿಲ್, ಹೌದಾ? ವಿಂಡ್ ಮಿಲ್ ಅನ್ನೋದು ನೌನ್. ಸೊ ಏನು ಹೇಳಿದ್ದಾರೆ? ರೋಹನ್ ಡೆಮಾನ್ಸ್ಟ್ರೇಟೆಡ್ ಅ ಸ್ಮಾಲ್ ವಿಂಡ್ ಮಿಲ್. ಸೊ ವಿಂಡ್ ಮಿಲ್ ಅನ್ನೋದು ನಾಮಪದ, ನೌನ್. ಸೊ ಇದನ್ನು ಡಿಸ್ಕ್ರೈಬ್ ಮಾಡಿರೋದೇನು? ಹಾಗಾದರೆ ವಿಂಡ್ ಮಿಲ್ ಇದೆ ಅಂತ ಹೇಳಿದೆ ನಾನು. ಆ ವಿಂಡ್ ಮಿಲ್ ಹೆಂಗಿದೆ? ಸ್ಮಾಲ್ ಇದೆ, ಚಿಕ್ಕದಿದೆ, ಹೌದಾ? ಚಿಕ್ಕದು, ಸ್ಮಾಲ್ ಇದೆ. ಹಾಗಾದರೆ ಸ್ಮಾಲ್ ಅಂತಂದ್ರೇನು? ಆಡ್ಜೆಕ್ಟಿವ್. ಯಾವುದು ನಾಮಪದವನ್ನು ಡಿಸ್ಕ್ರೈಬ್ ಅಥವಾ ಮಾಡಿಫೈ ಮಾಡುತ್ತೋ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಆ್ಯನ್ ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ನೌನ್. ನೌನ್ ಇಲ್ಲಿ ವಿಂಡ್ ಮಿಲ್, ಇದನ್ನು ಮಾಡಿಫೈ ಮಾಡುವುದು ಯಾವುದು? ಸ್ಮಾಲ್. ಆ ಸ್ಮಾಲ್ಗೆ ನಾವು ಏನಂತ ಕರಿತೀವಿ? ಅಡ್ಜೆಕ್ಟಿವ್. ಓಕೆ, ಡನ್. 35ನೇ ಪ್ರಶ್ನೆ ಏನಿದೆ? 35ನೇ ಪ್ರಶ್ನೆ ಅಂತಂದರೆ ವಾಟ್ ವರ್ ದ ವಿಸಿಟರ್ಸ್ ಇಂಪ್ರೆಸ್ಡ್ ವಿತ್ ಅಂತ ಕೇಳಿದ್ದಾರೆ. ಓಕೆ, ಸೊ ವಿಸಿಟರ್ಸ್ ಅಂದರೆ ಈ ಪ್ಯಾರಾಗ್ರಾಫ್ನಲ್ಲಿ ಇದೆ, ಅದು ಎಲ್ಲಿದೆ? ನೋಡ್ರಿ, ವಿಸಿಟರ್ಸ್ ವರ್ ಇಂಪ್ರೆಸ್ಡ್ ವಿತ್ ದ ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಹೌದಾ? ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್. ಸೊ ಇದು ಎಲ್ಲಿದೆ? ಆಪ್ಷನ್ಗಳಲ್ಲಿ ನೋಡೋಣ. ನೋಡ್ರಿ, 35ನೇ ಪ್ರಶ್ನೆ ಎಲ್ಲಿದೆ? ಅದು ಡಿ ಅಲ್ಲಿ ಇದೆ ನೋಡ್ರಿ, ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್. ಅಂದರೆ ಆ ಒಂದು ಏನು ಎಕ್ಸಿಬಿಷನ್ ಇತ್ತು ಅಲ್ಲಿ ವಿಸಿಟರ್ಸ್, ನೋಡುಗರು ಬಂದಿದ್ದರು. ಅವರು ಯಾವುದರಿಂದ ಇಂಪ್ರೆಸ್ ಆಗಿದ್ದರು ಅಂತಂದರೆ ಆ ಮಕ್ಕಳ ಕ್ರಿಯೇಟಿವಿಟಿ ಮತ್ತು ಎಫರ್ಟನ್ನು ನೋಡಿ ಮೆಚ್ಚುಗೆ ಪಡೆದುಕೊಂಡಿದ್ರು ಅವರು. ಡನ್. 36ನೇ ಪ್ರಶ್ನೆ ಏನಿದೆ ಅಂತಂದರೆ ವಾಟ್ ಡಿಡ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ದ ಫೇರ್ ಅಂತ ಕೇಳಿದ್ದಾರೆ. ಅಂದರೆ ಆ ಒಂದು ಏನು ಸೈನ್ಸ್ ಎಕ್ಸಿಬಿಷನ್ ನಡೆಸಿದ್ರು ಅದರಿಂದ ವಿದ್ಯಾರ್ಥಿಗಳು ಏನನ್ನು ಕಲಿತರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ? ದ ಫೇರ್ ನಾಟ್ ಓನ್ಲಿ ಶೋಕೇಸ್ಡ್ ಸ್ಟೂಡೆಂಟ್ಸ್ ನಾಲೆಜ್ ಬಟ್ ಆಲ್ಸೋ ಹೆಲ್ಪ್ಡ್ ದೆಮ್ ಲರ್ನ್ ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನುವಂಥದ್ದು. ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಸೊ ಎಲ್ಲಿದೆ ಆ ಒಂದು ಉತ್ತರ ಅಂತ ನೋಡೋದಾದರೆ ಎ, ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಸರಿಯಾದ ಉತ್ತರ, ಹೌದಾ? 37ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 37ನೇ ಪ್ರಶ್ನೆ ಅಂತಂದರೆ, ಓಕೆ, ಸೊ ಇಲ್ಲಿವರೆಗೂ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮುಕ್ತಾಯಗೊಂಡವು. 37ನೇ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ ಬೆಸ್ಟ್ ಈಸ್ ಪಾಲಿಸಿ ದ ಹಾನೆಸ್ಟಿ ಅಂತ ಒಂದು ಸೆಂಟೆನ್ಸ್ ಇದೆ, ಅದನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡಬೇಕು? ರೀಅರೇಂಜ್ ದ ಅಬೋವ್ ವರ್ಡ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ಸೊ ಏನು ಅಂತಂದರೆ ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಓಕೆ, ಎಲ್ಲಿದೆ? ಆಪ್ಷನ್ ನಂಬರ್ ಡಿ ಅಲ್ಲಿ ಇರುವಂಥದ್ದು. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಓಕೆ, ಪಾಲಿಸಿ. 38ನೇ ಪ್ರಶ್ನೆ ನೋಡೋಣ. ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್. ಹೌದಾ? ಚೇಂಜ್ ದ ಅಬೋವ್ ಸೆಂಟೆನ್ಸ್ ಟು ನೆಗೆಟಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಅಲ್ಲಿ ಇರುವಂಥದ್ದು. ಓಕೆ, ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್ ಸರಿಯಾದ ಉತ್ತರ. ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್. ಓಕೆ, ಇದರ ಎಕ್ಸ್ಪ್ಲನೇಷನ್ ಸ್ವಲ್ಪ ಟೈಮ್ ಬೇಕು ಇದಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಈ ಮುಂಬರುವಂತಹ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ 39ನೇ ಪ್ರಶ್ನೆ ಆಪ್ಷನ್ ಸಿ. ಇದು ಯಾವುದು? 38ನೇದಕ್ಕೂ ಸಿ ಸರಿಯಾದಿತ್ತು. ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್. ಓಕೆ, ಡನ್. 39ನೇ ಪ್ರಶ್ನೆ. ಅಲಾಸ್ ಶಿ ಈಸ್ ನೋ ಮೋರ್. ಅಲಾಸ್ ಶಿ ಈಸ್ ನೋ ಮೋರ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಡನ್. ದ ಅಬೌವ್ ಸ್ಟೇಟ್ಮೆಂಟ್ ಫಾರ್ಮ್
ದ ಅಬೋ ಸೆಂಟೆನ್ಸ್ ಫಾರ್ಮ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಂಟ್ರಾಗೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೋಡಿರಿ, ಹಿಂದಿನ ಪ್ರಶ್ನೆಗಳಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಂತ ಏನು ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾದರೆ ಇಲ್ಲಿ ಆಗೋದಿಲ್ಲ ಅದು. ಇಲ್ಲಿ ಏನು ಆಗುತ್ತೆ ಅಂತಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಯಾಕೆ ನೋಡ್ರಿ, ಇಲ್ಲಿ ಅಲಾಸ್ ಶಿ ಈಸ್ ನೋ ಮೋರ್ ಅಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಅಲಾಸ್ ಅಂತಂದರೆ ಅಲಾಸ್ ಅನ್ನುವಂಥದ್ದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಉಪಯೋಗಿಸುವಂಥ ಒಂದು ವರ್ಡು. ಅದಕ್ಕೂ ಮಿಗಿಲಾಗಿ ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಹೌದಾ? ಸೊ ಹಾಗಾಗಿ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. 40ನೇ ಪ್ರಶ್ನೆ. ಓಕೆ, ಇಂಗ್ಲೀಷ್ ವಿಷಯದ ಕೊನೆಯ ಪ್ರಶ್ನೆ. ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಓಕೆ, ಸೊ ಎಷ್ಟು ವ್ಯೂಸ್ ಇರ್ತಾವೆ ನೋಡಿರಿ, 1,000, 2,000. ಓಕೆ, ಸೊ ಅಷ್ಟು ಅದರ ಅರ್ಧದಷ್ಟು ಮಿನಿಮಮ್ ಒಂದು 100, 200 ಆದರೂ ಲೈಕ್ ಇದ್ದರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ, ಹೌದಾ? 1000 ಗಂಟಲೆ ವ್ಯೂಸ್ ಇರುತ್ತೆ, ಬರೀ 10, 15 ಲೈಕ್ಸ್ ಮಾಡಿರ್ತೀರ. ಅಂದರೆ ನಾವು ಹೇಳಿರುವಂತಹ ವಿಡಿಯೋದಿಂದ ನಿಮಗೆ ಏನೂ ಉಪಯೋಗ ಆಗಿಲ್ಲ ಅಂತ ತಿಳ್ಕೊಬೇಕಾ? ಸೊ ಉಪಯೋಗ ಆಗಿದ್ದರೆ, ನಿಮ್ಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. 40ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ? ದ ಅಪೋಸಿಟ್ ಆಫ್ ದ ವರ್ಡ್ ರಿಲೆವೆಂಟ್. ಓಕೆ, ರಿಲೆವೆಂಟ್ ಅಂತ ಇದೆ. ಸೊ ಈ ಒಂದು ರಿಲೆವೆಂಟ್ ಅಂತ ಏನಿದೆ ಶಬ್ದ, ಇದಕ್ಕೆ ಅಪೋಸಿಟ್ ವಿರುದ್ಧಾರ್ಥಕ ಪದವನ್ನು ನೀವು ಹೇಳಬೇಕು ರಿಲೆವೆಂಟ್ಗೆ. ಸೊ ಇದನ್ನು ನೀವು ಒಂದು ಪ್ರಿಫಿಕ್ಸ್, ಹಿಂದೆ ಹೇಳ್ದಂಗೆ ಪ್ರಿಫಿಕ್ಸ್ ಅಂತ ಏನು ಹೇಳಿದೆ, ಪ್ರಿಫಿಕ್ಸ್ ಅಂತಂದ್ರೇನು, ಈ ಒಂದು ವರ್ಡ್ಗಳ ಈ ಒಂದು ರಿಲೆವೆಂಟ್ ಏನಿದೆ, ಸೊ ಇದರ ಮೊದಲಿಗೆ ಒಂದು ಅಕ್ಷರಗಳನ್ನ ಇಡುವ ಮುಖಾಂತರ ನೀವು ಅಪೋಸಿಟ್ ವರ್ಡ್ ಆಗಿ ಮಾಡ್ಬೋದು. ಸೊ ಹಾಗಾದರೆ ಪ್ರಿಫಿಕ್ಸ್ ಏನನ್ನು ಇಡಬೇಕು ಅಂತಂದರೆ ಇರ್ರಿಲೆವೆಂಟ್. ಓಕೆ, ನೋಡಿರಿ, IR ಮಾತ್ರ ಇಟ್ಟಿವಿ ನಾವು, ಹೌದಾ? ರಿಲೆವೆಂಟ್ಗೆ IR ಅಂತ ಇಟ್ಟರೆ ಅದು ಅಪೋಸಿಟ್ ವರ್ಡ್ ಆಗಿಬಿಡುತ್ತೆ. ರಿಲೆವೆಂಟ್, ಇರ್ರಿಲೆವೆಂಟ್. ಓಕೆ, ರಿಲೆವೆಂಟ್ ಅಂದರೆ ಸಂಬಂಧಪಟ್ಟದ್ದು ಅಂತ ಅರ್ಥ ಆಗುತ್ತೆ. ಇರ್ರಿಲೆವೆಂಟ್ ಅಂತಂದರೆ ಸಂಬಂಧ ಇರದೇ ಇರುವಂಥದ್ದು. ಓಕೆ, ಇದಕ್ಕೆ ಸಂಬಂಧನೇ ಇಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಸೊ ಇರ್ರಿಲೆವೆಂಟ್ ಈಸ್ ದಿ ರೈಟ್ ಆನ್ಸರ್. ಹಾಗಾದರೆ ಅಪೋಸಿಟ್ ಆಫ್ ದ ವರ್ಡ್ ರಿಲೆವೆಂಟ್ ಈಸ್ ಆಪ್ಷನ್ ಬಿ, ಇರ್ರಿಲೆವೆಂಟ್. ಓಕೆ, ಸೊ ಇಲ್ಲಿವರೆಗೂ ನಾವು ಇಂಗ್ಲೀಷ್ ವಿಷಯದ ಏನು ಮಾಡಿದ್ವಿ, 20 ಪ್ರಶ್ನೆಗಳಿಗೆ ಒಂದು ಕೀ ಉತ್ತರಗಳನ್ನ ಕಂಡುಕೊಂಡೆವು, ಹೌದಾ? ಸೊ ಹಾಗಾದರೆ ನೀವೇನು ಮಾಡಬೇಕು, ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಇಂಗ್ಲೀಷ್ಗೆ ಎಷ್ಟು ಬಿದ್ದಿದ್ದಾವೆ ಅಂಕ, 20ಕ್ಕೆ 20, 20ಕ್ಕೆ 18, 19, 15 ಈ ರೀತಿ ನೀವೇನು ಕಮೆಂಟ್ ಮಾಡಿ, ನಿಮ್ಮ ಹೆಸರು ಬರೀರಿ, ಕಮೆಂಟ್ ಮಾಡಿ ನನಗೆ ಇಷ್ಟು ಮಾರ್ಕ್ಸ್ ಬಂದು ಸರ್ ಅಂತ. ಓಕೆ, ಆಮೇಲೆ ಆವಾಗಲೇ ಹೇಳ್ದಂಗೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ನಿಮಗೆ ಮಾಹಿತಿ ಬಹಳ ಬೇಗ ತಲುಪಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಜಸ್ಟ್ ಇದನ್ನ QR ಕೋಡನ್ನು ನಿಮ್ಮ ವಾಟ್ಸಪ್ ಓಪನ್ ಮಾಡಿ, ಅದರಲ್ಲಿರುವಂತಹ ಕ್ಯಾಮ್ರಾ ಐಕಾನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಈ ಒಂದು ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಏನು ಮಾಡ್ಬೋದು ನೀವು, ಈ ಒಂದು ವಾಟ್ಸಪ್ ನಂಬರ್ ಏನಿದೆ, ಸೊ ಇದಕ್ಕೆ ಜಸ್ಟ್ ಗ್ರೂಪ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವೇ ಆ ಒಂದು ಗ್ರೂಪ್ಗೆ ನಿಮ್ಮನ್ನು ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.